ಅವನ್ ತುಂಬಾ ಸತಿ ಸಾಯೋದಕ್ ಪ್ರಯತ್ನ ಪಟ್ಟಿದ್ನಮ್ಮ. ಏನಮ್ಮ ಏನ್ ಹೇಳ್ತಿದ್ದೀರಾ ನೀವು? ಎಲ್ಲ ಕಡೆ ಟ್ರೀಟ್ಮೆಂಟ್ ಕೊಡ್ಸಿದ್ರು ಸರಿನೇ ಆಗಿಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಆಶ್ರಮಕ್ಕೆ ಕರ್ಕೊಂಡ್ ಬಂದೆ. ಆದ್ರೆ ಇಲ್ಗೂ ಬಂದು ಸಾಯೋದಿಕ್ ಪ್ರಯತ್ನ ಪಡ್ತಿದ್ದಾನೆ. ನಾನು ಏನಮ್ಮ ಮಾಡ್ಲಿ? ಹಿಂದಕ್ಕೆ ಹೋಗಪ್ಪ. ಯಾರಾದ್ರೂ ಕಾಪಾಡಿ. ಹೋಗಿ ಅಮ್ಮ, ಹೋಗಿ ನಿಮ್ಮ ಮಗನ ಕರ್ಕೊಂಡ್ ಬನ್ನಿ. ಅಯ್ಯೋ, ನಾನು ಹೋಗೋಷ್ಟ್ರಲ್ಲ ಅವ್ನ್ ಬಿದ್ದೋದ್ರೆ. ಏನೂ ಆಗಲ್ಲ, ಅವನನ್ನ ನಾನು ತಡೆದು ನಿಲ್ಸಿದ್ದೀನಿ. ನೀವಲ್ಲಿಗೆ ಹೋಗಿ ಅವನ್ನ ಕರ್ಕೊಂಡ್ ಬರೋವರೆಗೂ ಅವನು 1 ಇಂಚ್ ಕೂಡ ಕದ್ಲಲ್ಲ. ಹೋಗಿ. ಸರಿ ಅಮ್ಮ, ಹೋಗಿ. ಅಯ್ಯೋ ಹೋಗಿ. ಬಿಡಿ ನನ್ ದಾರಿಲಿ ನಾನು ಹೋಗೋದ್ ಬಿಡಿ. ಬಿಡಿ ನನ್ ದಾರಿಲಿ ನಾನು ಬಿಟ್ಬಿಡಿ. ಯಾವ್ದಪ್ಪ ನಿನ್ ದಾರಿ? ಸಾಯೋದೇ ನನ್ ದಾರಿ. ಸಾಯೋ ಅಂಥದ್ ನಿನಗೇನಾಗಿದೆ? ಯಾಕೆಂದ್ರೆ ನನ್ ಮನ್ಸಿಗೆ ನೆಮ್ಮದಿ ಇಲ್ಲ. ಜೀವನದಲ್ಲಿ ಏನು ಸಾಧಿಸಕ್ ಆಗ್ತಾ ಇಲ್ಲ. ತಲೆ ಒಳಗೆ ಏನೇನೋ ಓಡ್ತಾ ಇರುತ್ತೆ. ಬದುಕಿರ್ಬಾರ್ದು ಅನ್ಸುತ್ತೆ. ನಿನಗ್ಯಾಕೆ ಹಾಗನ್ನಿಸ್ತಿದೆ? ಯಾವಾಗಿಂದ ನಿನಗೆ ಹಾಗನ್ನಿಸ್ತಿದೆ? ನನ್ ಮಗ ಒಂದ್ ಹುಡ್ಗಿನ್ ಪ್ರೀತಿಸ್ತಾ ಇದ್ದ. ಅವಳು ಇವನಿಗೆ ಮೋಸ ಮಾಡಿ ಬೇರೆ ಮದ್ವೆ ಆಗಿ ಹೊಟ್ಟೋದ್ಲಮ್ಮ. ತಲೆ ಕೆಡಿಸ್ಕೊಂಡು ಹುಚ್ಚ ಆಗ್ಬಿಟ್ಟಿದ್ದಾನೆ. ಯಾವಾಗ ನೋಡಿದ್ರು ಸಾಯ್ತೀನಿ ಸಾಯ್ತೀನಿ ಅಂತಾನೆ. ಕೆಲ್ಸನೂ ಮಾಡಲ್ಲ, ಏನು ಮಾಡಲ್ಲ. ನನ್ಗಂತೂ ನನ್ ಮಗ ಬದುಕಿದ್ರೆ ಸಾಕು ಅನಿಸ್ತೈತ್ ಕಣಮ್ಮ. ಅಲ್ಲಪ್ಪ, ಒಂದು ಹುಡುಗಿಗೋಸ್ಕರ ನೀನ್ ಆ ರೀತಿ ಸತ್ ಹೋದ್ರೆ 25 ವರ್ಷ ನಿನ್ನ ಹೊತ್ತು ಹೆತ್ತು ಸಾಕಿರೋ ಅಪ್ಪ ಅಮ್ಮನ ಗತಿ ಏನಾಗ್ಬೇಕು? ಅವ್ರ ನೋವನ್ನ ಹೇಗ್ ತಡ್ಕೋಬೇಕು? ನೀನ್ ಯಾವತ್ತಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಅವ್ರಿಗೆ ನೋವಾಗತ್ತೆ ಅಂತ ನನಗ್ ನಾನ್ ನೋವು ಮಾಡ್ಕೊಂಡು ಇಲ್ಲೇ ಇರ್ಬೇಕಾ? ಒಂದ್ ಹುಡುಗಿ ಬಿಟ್ಟೋದ ತಕ್ಷಣ ಜೀವನನೇ ಮುಗ್ದೋಯ್ತು ಅಂತ ಯಾಕೆ ಅನ್ಕೋತೀಯ? ಮಾನವ ಜನ್ಮ ಎಷ್ಟು ದೊಡ್ಡದು ಅಂತ ನಿನಗ್ ಗೊತ್ತಾ? ಈ ಪ್ರಪಂಚದಲ್ಲಿ ನಾಯಿ, ನರಿ, ಹುಲಿ, ಸಿಂಹ, ಆನೆ ಇತ್ಯಾದಿ ಯಾವುದೇ ಪ್ರಾಣಿಗಳಿಗೂ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಯಾವುದೇ ಅವಕಾಶ ಇಲ್ಲ. ಆದ್ರೆ ಮನುಷ್ಯನಿಗೆ ಮಾತ್ರ ಅವಕಾಶ ಇರೋದು. ಬೇರೆ ಯಾವ ಪ್ರಾಣಿಗಳಿಗೂ ಮಾತು ಬರಲ್ಲ. ಮನುಷ್ಯನಷ್ಟು ಯೋಚನಾ ಶಕ್ತಿನೂ ಇಲ್ಲ. ಆದ್ರೆ ಮನುಷ್ಯನಿಗೆ ಭಗವಂತ ಅದೆಲ್ಲವನ್ನೂ ಕೊಟ್ಟಿದ್ದಾನೆ. ಇಂಥ ಒಂದು ಜನ್ಮನ ಯಾವುದೋ ಮೋಹಕ್ಕೋ ವ್ಯಾಮೋಹಕ್ಕೋ ಬಿದ್ದು ಅಂತ್ಯ ಮಾಡ್ಕೋತೀನಿ ಅಂತ ಹೇಳ್ತಿದ್ಯಲ್ಲ, ನಿನಗೇನು ಅನ್ಸಲ್ವಾ? ನಿನಗೆ ನೀನ್ ತಪ್ಪು ಮಾಡ್ತಿದ್ಯಾ ಅಂತ ಅನಿಸ್ತಾ ಇಲ್ವಾ? ನಿನ್ನನ್ನ ನಂಬಿ ನಿನಗೆ ಮನುಷ್ಯ ಜನ್ಮ ಕೊಟ್ಟಿರೋ ಭಗವಂತನಿಗೆ ಮೋಸ ಮಾಡ್ತಿದ್ದೀನಿ ಅಂತ ನಿನಗನ್ನಿಸ್ತಾ ಇಲ್ವಾ? ಬದುಕಿ ಜನ್ಮ ಕೊಟ್ಟಿರೋ ತಾಯಿ ಋಣನ ತೀರ್ಸು.